ಸಿದ್ದರಾಮಯ್ಯನವರು ಇವತ್ತೇನು ದಾಖಲೆ ಬಡ್ಜೆಟ್ ಅಂತ ಹೇಳಿ 17ನೇ ಬಡ್ಜೆಟ್ಟು 1994ರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅವರು ಮೊದಲನೇ ಬಡ್ಜೆಟನ್ನು ಮಂಡನೆ ಮಾಡೋಕ್ಕೆ ಪ್ರಾರಂಭ ಮಾಡಿರತಕ್ಕಂಥದ್ದು. ಇವತ್ತು 17ನೇ ಬಡ್ಜೆಟ್ನ ಮಾಡಿ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚಿನ ಬಡ್ಜೆಟನ್ನು ಮಾಡಿರತಕ್ಕಂಥ ಏಕೈಕ ಮುಖ್ಯಮಂತ್ರಿ ಅಂತ ಹೇಳಿ ಅವರು ದಾಖಲೆ ಮಾಡಿರೋದು ಒಂದನ್ನು ಬಿಟ್ಟರೆ, ಈ ಬಡ್ಜೆಟಲ್ಲಿ 208 ಪೇಜ್ ಇದೆ. ಈ ಬಡ್ಜೆಟ್ 208 ಪೇಜ್ ಇರತಕ್ಕಂಥ ಈ ಬಡ್ಜೆಟಲ್ಲಿ ಯಾವುದೇ ಉಪ್ಪು ಹುಳಿ ಖಾರ ಏನೂ ಇಲ್ಲ. ಈ ರಾಜ್ಯದ ಜನರಿಗೆ ಮಂಕು ಬೂದಿ ಎರಚುವಂತ ಒಂದು ಕೆಲಸವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಈ ರಾಜ್ಯದ ಬೆನ್ನೆಲುಬು ಅಂತೇಳಿ ನಾವು ರೈತರನ್ನ ಕರಿತೀವಿ. ಆ ರೈತರಿಗೋಸ್ಕರ ವಿಶೇಷವಾದ ಯಾವುದೇ ಯೋಜನೆಗಳನ್ನು ತಂದಿಲ್ಲ. ಬಹುಶಃ ಅವರ ಆತ್ಮಹತ್ಯೆಯನ್ನ ತಡೆಗಟ್ಟಲಿಕ್ಕೋಸ್ಕರ ಅವ್ರಿಗೆ ನಂಬಿಕೆ ವಿಶ್ವಾಸ ಮೂಡಿಸೋದಕ್ಕೋಸ್ಕರನಾದ್ರು ಏನಾವುದು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಅಟ್ಲೀಸ್ಟ್ ರೈತರ ಸಾಲ ಮನ್ನಾ ಮಾಡುವಂತ ಯಾವುದಾವುದೊಂದು ಕಾರ್ಯಕ್ರಮವನ್ನ ಘೋಷಣೆ ಮಾಡ್ತಾರಂತೇಳಿ ನಾವೆಲ್ಲ ಕೂಡ ಕಾದು ನೋಡಿದ್ವಿ. ಕುಮಾರಣ್ಣವರು 25,000 ಕೋಟಿ ಮುಖ್ಯಮಂತ್ರಿ ಇದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ರು. ಆ ರೀತಿಯಲ್ಲಿ ಏನೋ ಒಂದು ಸಾಲ ಮನ್ನಾ ಮಾಡ್ತಾರಂತ ಹೇಳಿ ನಾವೆಲ್ಲ ಕಾತರದಿಂದ ಕಾಯ್ತಿದ್ವಿ. ಆದರೆ ಆ ಥರ ಯೋಜನೆಗಳು ಯಾವುದನ್ನು ಕೂಡ ಮಾಡಿಲ್ಲ. ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಟಾಂಪಿಂಗ್ ಇರ್ಬೋದು, ಮತ್ತೆ ಈ ಪ್ರಾಪರ್ಟಿದು SR ವ್ಯಾಲ್ಯೂಗಳಿರ್ಬೋದು, ಈ ಥರ ಅನೇಕ ಬರೀ ತೆರಿಗೆಗಳನ್ನ ಹೆಚ್ಚು ಮಾಡಿ ಇವತ್ತು ಪ್ರತಿಯೊಬ್ಬ ನಾಗರಿಕ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ 7 ಕೋಟಿ ಜನಸಂಖ್ಯೆ ಏನಿದ್ದೆ ಅವರ ತಲೆ ಮೇಲೆ ಇವತ್ತು ತುಪ್ಪ ಸೋರುವಂತ ಕೆಲಸವನ್ನ, ಮೂಗಿಗೆ ತುಪ್ಪ ಸೋರುವಂತ ಕೆಲಸವನ್ನ ಮಾಡಿದಾರ ಹೊರತುಪಡಿಸಿ ಸಾಲದ ಸುಳಿಯಲ್ಲಿ ಈ ರಾಜ್ಯವನ್ನ ಅವರು ಬಡ್ಜೆಟ್ ಅನ್ನ ಮಂಡನೆ ಮಾಡಿ ಹೆಚ್ಚೆಚ್ಚು ಸಾಲ ಮಾಡುವ ಮೂಲಕ ದಾಖಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಒಂದು ನಿಜವಾಗ್ಲೂ ಕೂಡ ಇದು ಲೂಟಿ ಸರ್ಕಾರ. ಬರೀ ಲೂಟಿ ಮಾಡಿಕೊಂಡು ಇವತ್ತು ಜನರ ಪರವಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಈ ಬಡ್ಜೆಟ್ ಅಲ್ಲಿ ಏನೂ ಕೂಡ ಇಲ್ಲ. ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಅವರು ಏನಾದ್ರು ಇನ್ನೂ ಹೊಸ ಯೋಜನೆಗಳು ಕೊಡ್ತಾರಂತೇಳಿ GBAಗೆ ಅಂತ ಹೇಳಿ ನಾವೆಲ್ಲ ಕೂಡ ಭಾವಿಸಿದ್ವಿ. ಅದು ಕೂಡ ಏನೂ ಆಗಿಲ್ಲ. ಈ ಬಡ್ಜೆಟ್ ಬರೀ ಮೋಸದ ಬಡ್ಜೆಟ್. ಇದರಲ್ಲಿ ಏನೇನೂ ಇಲ್ಲ. ಇದು ಎಲ್ಲರ ತಲೆ ಮೇಲೆ, ನಾಗರಿಕರ ಮೇಲೆ ಬರ ಎಳೆಯುವಂತ ಒಂದು ಕೆಲಸ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲ, ಇಲ್ಲಿ ಉತ್ತರ ಇದ್ರೆ ತಾನ ಮಾರ್ಕ್ಸ್ ಕೊಡ್ಲಿಕ್ಕೆ ಸಾಧ್ಯ. ಈ ಬರೀ ಪ್ರಶ್ನೆ ಪೇಪರ್ಗಳಿದೆ. ಆ ಪ್ರಶ್ನೆಗೆ ಉತ್ತರ ಯಾವುದು ಕೂಡ ಸಿಕ್ಕಿಲ್ಲ ಈ ಬಡ್ಜೆಟ್ ಪುಸ್ತಕದಲ್ಲಿ. ಅದರಿಂದ ಇದಕ್ಕೆ ನಾನು ಶೂನ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬರೀ 0 ಮಾರ್ಕನ್ನ ಕೊಡ್ಲಿಕ್ಕೆ ಆಗೋದು. ಯಾಕಂದ್ರೆ ಸಾಲ ಜಾಸ್ತಿ ಆಗ್ತಾ ಇದೆ. ನಾಳೆ ದಿನ ಹುಟ್ಟುವ ಮಗು ಕೂಡ ಅದರ ತಲೆ ಮೇಲೆ 1,37,000 ಒಬ್ಬರೊಬ್ಬರ ತಲೆ ಮೇಲೆ ಸಾಲವನ್ನ ಈ ಸರ್ಕಾರ ಭರಿಸಿದೆ. ಅದರಿಂದ ಇದಕ್ಕೆ ಬರೀ 0 ಮಾರ್ಕ್ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.